ಸ್ನೇಹಿತರೆ ನಮಸ್ಕಾರ. ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಬಂದಿರೋದಕ್ಕಾಗಿ ಸ್ವಾಗತ. ಪ್ರತಿಯೊಂದು ವ್ಯೂವರ್ಗೂ ಸ್ವಾಗತ. ಹಾಗೆ ಸ್ನೇಹಿತರೆ, ಅಂಜನಾದ್ರಿ ಬೆಟ್ಟ ಅಂದರೆ ಶ್ರೀ ಆಂಜನೇಯ ಹುಟ್ಟಿದಂಥ ಸ್ಥಳ ಇದು ಅಂಜನಾದ್ರಿ ಬೆಟ್ಟ. ಈ ಪುಣ್ಯಕ್ಷೇತ್ರದಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬಹಳ ದಿನಗಳಿಂದ ನನ್ನ ಕನಸಾಗಿತ್ತು ಸ್ನೇಹಿತರೆ. ಅದಕ್ಕೆ ಇವತ್ತು ಅದು ಶ್ರೀ ಆಂಜನೇಯ ಇಲ್ಲಿಗೆ ಕರೆಸಿದ್ದಾನೆ, ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡು. ಇಷ್ಟು ದಿನಕ್ಕೆ ನನಗೆ ಇದು ಕಲ್ತು ಬಂತು ಸ್ನೇಹಿತರೆ, ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದ್ರ ಎಂಟ್ರೆನ್ಸಲ್ಲಿ ದಾರಿ ನೋಡಿ, ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ. ಇಲ್ಲಿ ಸೈಡಲ್ಲಿ ಕಾಣ್ತಾ ಇರೋದು ಅಂಜನಾದ್ರಿ ಬೆಟ್ಟ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ಲ ಅಂಜನಾದ್ರಿ ಬೆಟ್ಟ. ಸ್ನೇಹಿತರೆ, ಇಲ್ಲಿ ಎಂಟ್ರೆನ್ಸಲ್ಲಿ ಬಂದುಬಿಟ್ಟು ಬೈಕ್ ಪಾರ್ಕ್ ಮಾಡಲಿಕ್ಕೆ ಇದೆ ಬೈಕ್ ಪಾರ್ಕಿಂಗ್ ಪ್ಲೇಸ್ ಸ್ನೇಹಿತರೆ. ಇಲ್ಲಿ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಸ್ನೇಹಿತರೆ, 5 ರೂಪಾಯಿ ಚಾರ್ಜ್ ಮಾಡಿ ಇಲ್ಲಿ ಎಂಟ್ರೆನ್ಸ್ ಹೋಗ್ತಾ ಇರುವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಶ್ರೀ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತೇಳಿ ಬೋರ್ಡ್ ಕಾಣುತ್ತೆ, ವೆಲ್ಕಮ್ ಬೋರ್ಡು. ಸರಿ, ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ವೀಡಿಯೋನಲ್ಲಿ ಹೋಗ್ಬಿಡೋಣ ಸ್ನೇಹಿತರೆ. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಇಲ್ಲಿಂದ ನೋಡ್ಬೋದು ಎಲ್ಲರೂ ಪಾದಗಳು ತೊಳ್ಕೊತಾರೆ, ಅಂದರೆ ಕೈ ಕಾಲು ಮುಖ ತೊಳ್ಕೊಂಡು ಇಲ್ಲಿಂದ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಬನ್ನಿ, ನಾವ್ಯಾಕೆ ಲೇಟ್ ಮಾಡೋದು, ಕಾಲು ಕೈ ಮುಖ ತೊಳ್ಕೊಂಡು. ಹಾಗೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇಲ್ಲಿಂದ ದಯವಿಟ್ಟು ಎಲ್ಲರೂ ಬಂದಿರೋ ಪ್ರತಿಯೊಬ್ಬರು ಹೊಸಬ್ರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂತೆಗುಡ್ಡ ಇಲ್ಲಿಂದ ಪಾದಯಾತ್ರೆ ಮಾಡೋದನ್ನು ವೀಡಿಯೋ ಮಾಡೋಣ. ಓಕೆ ಸ್ನೇಹಿತರೆ, ಇಲ್ಲಿಂದ ಮೆಟ್ಲು ಎಷ್ಟಿದಾವಂತ ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ತುಂಬ ಲೆಂತ್ ಆಗುತ್ತೆ ವಿಡಿಯೋ, ಅದಕ್ಕಾಗಿ ನಾನು ಸ್ವಲ್ಪ ಇಲ್ಲಿ ಫಾರ್ವರ್ಡ್ ಇಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ಇನ್ನೂ ಫುಲ್ ವೀಡಿಯೋ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಒಂದೇ ದಿನ ವೀಡಿಯೋನಲ್ಲಿ ಭಾಳ ಬಿಟ್ಟರೆ ನೋಡೋಕ್ಕೆ ಒಪ್ಪಿಗಿರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದ ಅಲ್ಲಿ ಲೈಕ್ ಮಾಡಿ, ಹಾಗೆ ಕೆಳಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಬ್ರೋ ಅಂತ ಕಮೆಂಟ್ ಮಾಡಿದ್ದೆ ಆದರೆ ನಾನು ನೆಕ್ಸ್ಟ್ ವೀಡಿಯೋಗಳು ಬಿಡ್ತೀನಿ. ಯಾಕಂದರೆ ಸುಮಾರು 3-3.5 ತಾಸು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಎಲ್ಲ ಬರಬೇಕಂದ್ರೆ ಸ್ನೇಹಿತರೆ ನೀವು ಈ ವಿಡಿಯೋಗೆ ಮಾಡಬೇಕಾಗಿದ್ದೇನಿಲ್ಲ, ಪ್ರತಿಯೊಂದು ವೀಡಿಯೋನಲ್ಲಿ ಲೈಕ್ ಮಾಡಿ, ಹಾಗೆ ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಅರ್ಧ ಸ್ಟೆಪ್ ಮೆಟ್ಲು ಹತ್ತಿದಾಗ ನಮಗೆ ಇಲ್ಲಿಂದ ಒಂದು ಸುಂದರ ವ್ಯೂ ಕಾಣುತ್ತೆ. ಹಂಪಿ ಕ್ಷೇತ್ರ ಎಲ್ಲ ಕಾಣ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಎಲ್ಲ ಗ್ರೀನರಿ ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇದೆ, ತುಂಬ ಸೊಗಸಾಗಿ ಕಾಣುತ್ತೆ ಸ್ನೇಹಿತರೆ. ಇಲ್ಲಿಂದ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿಂದ ಭಕ್ತಾದಿಗಳೆಲ್ಲ ಜೈ ಶ್ರೀರಾಮ್ ಎಂದು ಮುಂದೆ ಸಾಗ್ತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಯಾಕಂದರೆ ಅಲ್ಲಲ್ಲಿ ಜನ ಸ್ಟಾಪಿಕ್ ಆದಾಗ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗಿದಾಗ ಅದಷ್ಟಿಗೆ ಅದೇ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇದೊಂದು ನಂಬಿಕೆ. ನೋಡ್ತಾ ಇರ್ಬೋದು ಎಲ್ಲರೂ ಹತ್ತುತ್ತಾ ಇದ್ದಾರೆ. ಕೆಲವರು ವಯಸ್ಸಾದಂಥವ್ರು ವಿಶ್ರಾಂತಿ ತೊಗೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ದಾರೆ ಸ್ನೇಹಿತರೆ. ಸೆಕೆಂಡ್ ವ್ಯೂ ನೋಡ್ಬೋದು, ಇಲ್ಲಿಂದನೂ ಸೊಗಸಾಗಿ ಕಾಣುತ್ತೆ ನೋಡಿ. ಹಂಪಿ ಕ್ಷೇತ್ರ ಅರ್ಧಕ್ಕರ್ಧ ಕಾಣುತ್ತೆ ಸ್ನೇಹಿತರೆ ಇಲ್ಲಿಂದ. ಹಾಗೆ ತುಂಗಭದ್ರಾ ನದಿಯಿಂದ ಹರಿದು ಬರ್ತಿರುವ ನದಿನೂ ಕಾಣುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿಂದ ಜನ ಫುಲ್ ಟಾಪಿಕ್ ಆಗಿರ್ತಾರೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಇಲ್ಲದೆ ಒಬ್ಬರ ಪಕ್ಕದಲ್ಲಿ ಒಬ್ಬರು ಎಲ್ಲರೂ ದೇವರು ಭಕ್ತಿಯಿಂದ ನಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಇದು 3ನೇ ವ್ಯೂ ಪಾಯಿಂಟ್ ಸ್ನೇಹಿತರೆ. ಮೇಲ್ಗಡೆ ಆಗಲೇ 3% ಮೇಲ್ಗಡೆ ಬಂದಿದ್ವಿ. ಇದು 3ನೇ ವ್ಯೂ ಪಾಯಿಂಟು. ಇಲ್ಲಿಂದ ಇನ್ನೂ ಸೊಗಸಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು, ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಹಾಗೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಆಗಲೇ ಹನುಮನ ಟೆಂಪಲ್ ಕಾಣ್ತಾ ಇದೆ. ಅಂದರೆ ಒಂದು 3% ಬೆಟ್ಟ ಹತ್ತಿದ್ದೀವಿ, ಇನ್ನೇನು ಸ್ವಲ್ಪ ಇದರಲ್ಲಿ ಇದೆ ದರ್ಶನ ಮಾಡಲಿಕ್ಕೆ, ಶ್ರೀ ಆಂಜನೇಯನ ದರ್ಶನ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜನಗಳೆಲ್ಲ ಎಷ್ಟು ಜನ ಬಂದಿದ್ದಾರೆ ಈ ವಾರ. ಇದು ಶನಿವಾರ ಆಗಿರೋದ್ರಿಂದ, ಹಾಗೆ ಈ ಶ್ರಾವಣ ಇದು ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಭಾಳ ಸ್ನೇಹಿತರೆ, ಇಲ್ಲಿಂದ ಹನುಮನ ದರ್ಶನ ಮಾಡಲಿಕ್ಕೆ ಸುಮಾರು ಅರ್ಧ ಗಂಟೆ ಟೈಮ್ ತೊಗೊಂತು ನಮಗೆ. ಹಾಗೆ ನೋಡಿ ಫುಲ್ ಜನಸಂಖ್ಯೆ ಹೇಗನಪ್ಪ ಅಂದರೆ ಫುಲ್ ಒಬ್ರನ್ನೊಬ್ರು ಹೊತ್ಕೊಂಡು ಬರ್ತಾಯಿದ್ದಾರೆ. ಆದರೆ ಫುಲ್ ಜನ ಇರೋದರಿಂದ ಇಲ್ಲಿ ಲೇಟಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಹನುಮನ ದೇವಸ್ಥಾನ ಪಕ್ಕದಲ್ಲೇ ಇದ್ದೀನಿ ಎಕ್ಸಾಕ್ಟು. ಇಲ್ಲಿಂದ ನೋಡಿ ಇವೆಲ್ಲ ಆಗಲೇ ದರ್ಶನ ಪಡ್ಕೊಂಡು ಮೇಲೆ ಫೋಟೋಗಳು ಸೆಲ್ಫಿಗಳು ಇಳಿಯೋರು ಮೇಲೆ ಇದ್ದಾರೆ. ಇದೆಲ್ಲ ಒಂದು ಸರಿ ವ್ಯೂ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದವರು ಪ್ರತಿಯೊಬ್ಬರು ದಯವಿಟ್ಟು ಲೈಕ್ ಮಾಡಿ, ಅದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋನೂ ಬಿಡ್ತೀನಿ. ನೆಕ್ಸ್ಟ್ ವೀಡಿಯೋ ಬರಬೇಕಂದ್ರೆ ನೀವು ಲೈಕ್ ಮಾಡಿ, ಈ ವಿಡಿಯೋಗೆ ಸಪೋರ್ಟ್ ಮಾಡಿದ್ದೆ ಆದರೆ ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ಸ್ನೇಹಿತರೆ. ಹಾಗೆ ನೋಡಿ ಜನ ಎಷ್ಟು ಈ ಬೆಟ್ಟ ಪ್ರತಿಯೊಬ್ಬರು ಹತ್ತುತ್ತಾರೆ ಸ್ನೇಹಿತರೆ. 10-11 ವರ್ಷದ ಹುಡುಗರಿಂದ ಹಿಡಿದು ಸುಮಾರು ವಯಸ್ಸಾದಂಥ ಯಜಮಾನರು ಅವರೆಲ್ಲ ಹತ್ತು ಬರ್ತಾರೆ ಸ್ನೇಹಿತರೆ. ಆ ಹನುಮನ ಲೀಲೆ ಎಲ್ಲರೂ ಹತ್ಕೊಂಡು ಬಂದು
ಸ್ನೇಹಿತರೆ, ಇಲ್ಲಿಂದ ಮೇಲ್ಗಡೆಯಿಂದ ತುಂಗಭದ್ರಾ ನದಿ ಹಾಗೆ ಹಂಪಿ ನೋಡಬೇಕು. ಎಷ್ಟು ಸುಂದರ ನೋಟ ಕಾಣುತ್ತಂದರೆ ಹೇಳೋಕ್ಕಾಗಲ್ಲ. ಸೆಕೆಂಡ್ ವೀಡಿಯೋನಲ್ಲಿ ಅದನ್ನು ಬಿಡ್ತೀನಿ, ಒಂದು ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೇನು ಎಕ್ಸಾಕ್ಟ್ ನೋಡಿ ಹನುಮನ್ ಟೆಂಪಲ್ ಪಕ್ಕದಲ್ಲೇ ಇದ್ದೀನಿ. ಇವರು ಕೆಳಗಡೆಯಿಂದ ಬರ್ತಾಯಿದ್ದಾರೆ. ನಾನು ಅಲ್ಲಿಂದ ತೋರಿಸ್ದೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಅರ್ಧ ಗಂಟೆ ಆಯಿತು ಸ್ನೇಹಿತರೆ. ಹಾಗೆ ಈಗ ಹನುಮನ ದರ್ಶನ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋ ಸ್ನೇಹಿತರೆ ಈಗ ಹನುಮನ ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದು ಕಾಯಿ ಹೊಡೆಯೋಣ ಅಂತೇಳಿ ಬಂದಿದ್ವಿ. ನೋಡ್ತಾ ಇರ್ಬೋದು ಎಲ್ಲ ಸ್ನೇಹಿತರೆ, ಇದು ಹನುಮನ ಟೆಂಪಲ್, ಅಂದರೆ ಆ ಶ್ರೀ ಆಂಜನೇಯ ಹುಟ್ಟಿದಂಥ ಸ್ಥಳ ಇದು. ಹಾಗೆ ಸ್ನೇಹಿತರೆ, ಇಲ್ಲಿಗೆ ಬಂದರೂ ಒಂಥರ ನೆಮ್ಮದಿ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಭಕ್ತಾದಿಗಳೆಲ್ಲ ಗಂಟೆ ಹೊಡಿತಾರೆ ಇಲ್ಲಿಂದ. ಸರಿ ಸ್ನೇಹಿತರೆ, ಲೇಟ್ ಮಾಡೋದು ಬೇಡ, ನಾವು ಈಗ ಕಾಯಿ ಹೊಡೆದು ಇಲ್ಲಿಂದ ಪ್ರಸಾದ ತೊಗೊಳಕ್ಕೆ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಮಾಡೋಕ್ಕೆ ಎಷ್ಟೋ ದಿನಗಳಿಂದ ಕನಸಾಗಿತ್ತು ಸ್ನೇಹಿತರೆ. ಆದರೆ ಇಷ್ಟು ದಿನಕ್ಕೆ ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ನೀವು ಮಾಡಬೇಕಾಗಿದ್ದು ಒಂದೇ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಸೆಕೆಂಡ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವ್ರು ನಮ್ಮ ಫ್ರೆಂಡ್ಸು. ಇಲ್ಲೆಲ್ಲ ಕಾಯಿ ಹೊಡಿಲಿಕ್ಕೆ ಬಂದಿದ್ವಿ. ಇಲ್ಲಿ ಕಾಯಿ ಹೊಡ್ಕೊಂಡು ಸ್ನೇಹಿತರೆ ಪಕ್ಕದಲ್ಲೇ ಪ್ರಸಾದ ಕೊಡ್ತಾರೆ, ಶ್ರೀ ಆಂಜನೇಯಂದು ಪ್ರಸಾದ ತಿಂದ್ಕೊಂಡು ಹಾಗೆ ಕೆಳಗಡೆ ಹೋಗ್ತೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಂದ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋನೂ ಬಿಡೋಣ, ಸೆಕೆಂಡ್ ಪಾರ್ಟ್ ಮಾಡಿ ಬಿಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಮಾಡ್ತಾ ಇರಬೇಕಾಗಿದ್ದು ಒಂದೇ, ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನಲ್ಲಿ ಯಾರಾದರೂ